ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋಲಿ ಈ ಒಂದು ಗಾರ್ಜಿಯಸ್ ರೆಡ್ ಲಿಪ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ನನಗೆ ಗೊತ್ತಿರೋ ಹಾಗೆ ಒಂದು ಈಸಿಯೆಸ್ಟ್ ಮೇಕಪ್ ಆ್ಯಂಡ್ ಡ್ರಾಪ್ ಡೆಡ್ ಗಾರ್ಜಿಯಸ್ ಮೇಕಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಟ್ಯುಟೋರಿಯಲ್ ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಫ್ ಯು ಆರ್ ಅ ಬಿಗಿನರ್, ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ನಥಿಂಗ್ ಕಾಂಪ್ಲಿಕೇಟೆಡ್, ತುಂಬ ಕಷ್ಟಕರವಾದಂಥ ಸ್ಟೆಪ್ಸ್ ಎಲ್ಲ ಏನೂ ಇಲ್ಲ. ವಿತೌಟ್ ಮಚ್ ಎಫರ್ಟ್, ಜಾಸ್ತಿ ಎಫರ್ಟ್ ಹಾಕ್ತಿರೋ ಹಾಗೆ ಗಾರ್ಜಿಯಸ್ ಕ್ಲಾಸಿಯಾಗಿ ಕಾಣಿಸುವಂಥ ಮೇಕಪ್ ಇದು. ಸೊ ಈ ಒಂದು ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ನಾನು ಯೂಸ್ ಮಾಡಿರೋಂಥ ಮಾಯ್ಶ್ಚರೈಸರ್ ಸೆಟಾಫಿಲ್. ಆ್ಯಂಡ್ ಈಗ ಕಲರ್ ಬಾರ್ನ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ಇಷ್ಟು ಪ್ರೈಮರ್ ತೊಗೊಂಡ್ರೆ ಸಾಕು. ಬಿಫೋರ್ ಅಪ್ಲೈಯಿಂಗ್ ದ ಪ್ರೈಮರ್, ಜಸ್ಟ್ ವಾಮಿಟ್ ಇನ್ ಬಿಟ್ವೀನ್ ಯೋರ್ ಫಿಂಗರ್ಸ್. ಹಾಗೂ ಎಲ್ಲೆಲ್ಲಿ ಪೋರ್ಸ್ ಇದೆ ನೋಡಿ, ಎಲ್ಲೆಲ್ಲಿ ಫೈನ್ ಲೈನ್ಸ್ ಇದೆ, ಅಲ್ಲಿ ನೀವು ಡೀಪಾಗಿ ಫೋಕಸ್ ಮಾಡಬೇಕಾಗತ್ತೆ. ಆ್ಯಂಡ್ ಸ್ಪ್ರೆಡ್ ಇಟ್ ಆಲ್ ಅಕ್ರಾಸ್ ಯೋರ್ ಫೇಸ್. ನೀಟಾಗಿ ಫೇಸ್ ಮೇಲೆ ಎಲ್ಲ ಸ್ಪ್ರೆಡ್ ಮಾಡಿ. ಆ್ಯಂಡ್ ಇದ್ರ ಮೇಲೆ ಮೇಕಪ್ ತುಂಬಾ ಸ್ಮೂತಾಗಿ ಗ್ಲೈಡ್ ಆಗುತ್ತೆ. ಆಲ್ವೇಸ್ ಪ್ರೈಮರ್ ಹಾಕಿನೇ ಮೇಕಪ್ನ ಸ್ಟಾರ್ಟ್ ಮಾಡಿ. ದ್ಯಾಟ್ ವೇ ನೀಟಾಗಿ ಬ್ಲೆಂಡ್ ಆಗುತ್ತೆ ಮೇಕಪ್, ಸ್ಕಿನ್ ಫ್ಲಾಲೆಸ್ ಆಗಿ ಕಾಣುತ್ತೆ. ಈಗ ಕಣ್ಣಿನ ಕೆಳಗಡೆ ಇರುವಂಥ ಸ್ಲೈಟ್ ಡಾರ್ಕ್ನೆಸ್ನೆಲ್ಲ ಕಲರ್ ಕರೆಕ್ಷನ್ ಮಾಡೋಣ. ನೈಕಾನ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ. ಇದು ಪೀಚ್ ಕಲರ್ ಕರೆಕ್ಟರ್, ಆರೆಂಜ್ ಕರೆಕ್ಟರ್ ಅಲ್ಲ. ಸೊ ನೋಡಿ, ಈ ಕಲರ್ ಇರುತ್ತೆ. ನನ್ನ ಸ್ಕಿನ್ ಟೋನ್ ಬಂದು ಮೀಡಿಯಮ್ ಸ್ಕಿನ್ ಟೋನ್. ಆ್ಯಂಡ್ ಫೇರ್ ಆಗಿರೋರು, ಮೀಡಿಯಮ್ ಸ್ಕಿನ್ ಟೋನ್ ಇರೋರು, ಆ್ಯಂಡ್ ಕಡಿಮೆ ಡಾರ್ಕ್ ಸರ್ಕಲ್ಸ್ ಇರೋರು, ಅವ್ರ ಕಡಿಮೆ ಪಿಗ್ಮೆಂಟೇಷನ್ ಇರೋರು ಪೀಚ್ ಕರೆಕ್ಟರ್ ಯೂಸ್ ಮಾಡ್ಬೋದು. ಬಟ್ ನೀವು ಸ್ವಲ್ಪ ಡೀಪರ್ ಸ್ಕಿನ್ ಟೋನ್ ಅವರಾದರೆ, ಆರ್ ಈವನ್ ಟ್ಯಾನ್ ಕ್ಯಾಟಗರಿನಲ್ಲಿ ಬರ್ತೀರಾ ಅಂದರೆ ಅವರು ಆರೆಂಜ್ ಕರೆಕ್ಟರ್ ಯೂಸ್ ಮಾಡಬೇಕು. ಕಲರ್ ಕರೆಕ್ಟರ್ ಬಂದು ಏನು ಮಾಡುತ್ತೆ ಅಂದರೆ ಕಲರ್ ಕರೆಕ್ಷನ್ ಮಾಡುತ್ತೆ. ಅಂದರೆ ನಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅದ್ರ ಮೇಲೆ ನಾವು ಕಲರ್ ಕರೆಕ್ಟರ್ ಹಾಕಿ ಆಮೇಲೆ ಫೌಂಡೇಶನ್ ಆರ್ ಕನ್ಸೀಲರ್ ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಈವನ್ ಸ್ಕಿನ್ ಟೋನ್ ಸಿಗುತ್ತೆ. ಸೊ ನೆಕ್ಸ್ಟ್ ನಾನು ಮಾಡ್ತೀನಲ್ವ, ಆ ಸ್ಟೆಪ್ಸ್ನಲ್ಲಿ ನಿಮಗೆ ನೋಡ್ತೀರಾ ಚೇಂಜಸ್ಸು. ಸೊ ನನಗೆ ಮೂಗಿನ ಸೈಡ್ಸಲ್ಲಿ, ಬಾಯಿಯ ಸೈಡಲ್ಲಿ ಕೂಡ, ಅಲ್ಲೂ ಕೂಡ ಕಲರ್ ಕರೆಕ್ಷನ್ ಮಾಡಿದೆ. ಈಗ ಫಾರ್ ಫೌಂಡೇಶನ್ ಲ್ಯಾಕ್ಮೆ 9to5 ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ ವಾರ್ಮ್ ನ್ಯಾಚುರಲ್. ಫುಲ್ ಫೇಸ್ ಮೇಲೆ ನಾನು ಡಾಟ್ ಮಾಡ್ತಿದ್ದೀನಿ. ಆ್ಯಂಡ್ ಒಂದು ಫೌಂಡೇಶನ್ ಬಂದು ಕಂಪ್ಲೀಟ್ಲಿ ಮ್ಯಾಟ್ ಫೌಂಡೇಶನ್. ಆಯ್ಲಿ ಸ್ಕಿನ್ ಟೈಪ್ ಅವರು ಆಗಿದ್ದರೆ ಈ ಒಂದು ಫೌಂಡೇಶನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇಫ್ ಯೋರ್ ಕಾಂಬಿನೇಷನ್ ಸ್ಕಿನ್ ಅವ್ರಿಗೂ ಸೂಟ್ ಆಗುತ್ತೆ. ಡ್ರೈ ಸ್ಕಿನ್ ಇರೋರು ಒಂಚೂರು ಇದರ ಜೊತೆ ಇಲ್ಯುಮಿನೇಟಿಂಗ್ ಕ್ರೀಮ್ ಆರ್ ನಿಮ್ಮ ಒಂದು ಫೇಶಿಯಲ್ ಆಯಿಲ್ ಏನಾದರೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಸೊ ಇದು ಏನಂದರೆ, ನಾನು ಹೇಳಿದ್ನಲ್ವ, ಆಯ್ಲಿ ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗುತ್ತೆ ಬಿಕಾಸ್ ಇಟ್ಸ್ ಮ್ಯಾಟ್ ಫೌಂಡೇಶನ್. ಸೊ ನಾನು ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಪ್ಯಾಕ್ನ ಫೌಂಡೇಶನ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ನೀವು ಬ್ಯೂಟಿ ಬ್ಲೆಂಡರ್ ಕೂಡ ಯೂಸ್ ಮಾಡ್ಬೋದು. ನಾನು ಜಾಸ್ತಿ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಮೇಕಪ್ ಬ್ರಷ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇನ್ನು ನಿಮಗೆ ಮ್ಯಾಕ್ಸಿಮಮ್ ಕವರೇಜ್ ಸಿಗುತ್ತೆ. ಆ್ಯಂಡ್ ಈಗ ಕನ್ಸೀಲರ್ಗೆ ಮೇಬಲಿನ್ ಫಿಟ್ ಮಿಯ ಕನ್ಸೀಲರ್ ಇನ್ ದ ಶೇಡ್ ಕ್ಯಾರಮಲ್ ಯೂಸ್ ಮಾಡ್ತೀನಿ. ಸೊ ಈಗ ನೀವು ಯೋಚನೆ ಮಾಡ್ಬೋದು, ಏನಕ್ಕಪ್ಪ ಕನ್ಸೀಲರ್ ಆಫ್ಟರ್ ಫೌಂಡೇಶನ್ ಅಂತ. ಕೆಲವೊಂದು ಕಡೆಯಲ್ಲಿ, ಅಂದರೆ ನಾವು ಆಲ್ರೆಡಿ ಕಲರ್ ಕರೆಕ್ಷನ್ ಮಾಡಿರ್ತೀವಿ ನೋಡಿ, ಅಲ್ಲಿ ಇನ್ನೂ ಒಂಚೂರು ಎಕ್ಸ್ಟ್ರಾ ಕವರೇಜ್ ಕೊಡೋದಕ್ಕೆ, ಬೆಟರ್ ಕವರೇಜ್ ಕೊಡೋದಕ್ಕೆ ಕನ್ಸೀಲರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇವಾಗ ನೀವು ಯೂಸ್ ಮಾಡುವಂಥ ಕನ್ಸೀಲರ್ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಕನ್ಸೀಲರ್ ಶೇಡೇ ಆಗಬೇಕು. ಯಾವಾಗಲೂ ಅಷ್ಟೇ, ಬ್ಯೂಟಿ ಪ್ರಾಡಕ್ಟ್ಸ್ ಆದಷ್ಟು ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡಿ. ಆಗ ನೀಟಾಗಿ ಕಾಣುತ್ತೆ, ಈವನ್ ಟೋನಾಗಿ ಕಾಣುತ್ತೆ. ನಿಮ್ಮ ಮೇಕಪ್ ಎಲ್ಲೂ ಕೂಡ ಬೂದಿ ಥರ ಕಾಣೋದಿಲ್ಲ. ಸೊ ಈಗ ನಾನು ಕನ್ಸೀಲರ್ನ ಬ್ಲೆಂಡ್ ಮಾಡೋದಕ್ಕೆ ಅಗೇನ್ ಐ ಆಮ್ ಯೂಸಿಂಗ್ ಪ್ಯಾಕ್ನ ಕನ್ಸೀಲರ್ ಬ್ರಷ್. ಇದಕ್ಕೂ ಕೂಡ ನೀವು ಬೇಕಂದರೆ ಪುಟ್ಟ ಬ್ಯೂಟಿ ಬ್ಲೆಂಡರ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಹೇಳಿದಾಗೆ ಮೇಕಪ್ ಬ್ರಷಸ್ ಯೂಸ್ ಮಾಡೋದ್ರಿಂದ ಆ ಪ್ರಾಡಕ್ಟ್ನ ಏನು ಮ್ಯಾಕ್ಸಿಮಮ್ ಕವರೇಜ್ ಇದೆ ಅದೇ ಸಿಗುತ್ತೆ. ನಾನು ಜಾಸ್ತಿ ಕನ್ಸೀಲರ್ನ ಹಾಗೂ ಫೌಂಡೇಶನ್ನ ಬ್ಯೂಟಿ ಬ್ಲೆಂಡರಿಂದ ಕೂಡ ಬ್ಲೆಂಡ್ ಮಾಡ್ತೀನಿ. ಈಗ ಫೇಸ್ನ ಹೈಲೈಟ್ ಮಾಡೋದಕ್ಕೆ ಮೇಬಲಿನ್ ಫಿಟ್ ಮಿ ಕನ್ಸೀಲರ್ ಇನ್ ಶೇಡ್ ಮೀಡಿಯಮ್ ಯೂಸ್ ಮಾಡ್ತಿದ್ದೀನಿ. ಆಲ್ವೇಸ್ ಹೈಲೈಟ್ ಮಾಡೋದಕ್ಕೆ ನಿಮ್ಮ ಸ್ಕಿನ್ ಟೋನಿನ ಲೈಟರ್ ಶೇಡ್ ಆಫ್ ಕನ್ಸೀಲರ್ ಯೂಸ್ ಮಾಡಿ. ಆಲ್ವೇಸ್ ರಿಮೆಂಬರ್, ಕನ್ಸೀಲ್ ಮಾಡೋದಕ್ಕೆ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಕನ್ಸೀಲರ್, ಆ್ಯಂಡ್ ಹೈಲೈಟ್ ಮಾಡೋದಕ್ಕೆ ಲೈಟರ್ ಶೇಡ್ ಆಫ್ ಕನ್ಸೀಲರ್ ಯೂಸ್ ಮಾಡಬೇಕು.
ಸೊ ಆಗ ಏನಾಗುತ್ತೆ, ಆ ಒಂದು ನಾವು ಎಲ್ಲೆಲ್ಲಿ ನೋಡಿ ಈ ಒಂದು ಜಾಗದಲ್ಲಿ ನಾನು ಏನೇನು ಹೈಲೈಟ್ ಮಾಡ್ತೀನಿ, ಅಂಡರ್ ಏರಿಯಾ, ಫೋರ್ ಹೆಡ್, ಬ್ರಿಡ್ಜ್ ಆಫ್ ನೋಸ್, ಚಿನ್ ಮೇಲೆ ಹಾಗೂ ಚೀಕ್ ಬೋನ್ ಮೇಲೆ, ಈ ಏರಿಯಾಸ್ ಎಲ್ಲ ಹೈಲೈಟ್ ಆಗುತ್ತೆ. ಅಂದರೆ ಈ ಒಂದು ಫೀಚರ್ಸ್ ಎದ್ದು ಕಾಣುತ್ತೆ. ಆ್ಯಂಡ್ ನಾವು ಅಪ್ಲೈ ಮಾಡದಿರುವಂಥ ಜಾಗ ಎಲ್ಲ ಒಂದು ನಾರ್ಮಲ್ ಸ್ಕಿನ್ ಟೋನಲ್ಲೇ ಇರುತ್ತಲ್ವ. ಸೊ ದ್ಯಾಟ್ ಕ್ರಿಯೇಟ್ಸ್ ನ್ಯಾಚುರಲ್ ಆಗಿ ಶ್ಯಾಡೋ ಬಂದಿರೋ ಥರ ಕಾಣುತ್ತೆ, ವಿಚ್ ಗಿವ್ಸ್ ಯು ಬೆಟರ್ ಡೈಮೆನ್ಷನ್ ಆನ್ ಯುವರ್ ಫೇಸ್. ಸೊ ಈಗ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು, ಆ ಒಂದು ಏರಿಯಾಸ್ ಎಲ್ಲ ಲೈಟಾಗಿ ಕಾಣಿಸ್ತಿದೆ. ಈಗ ಫುಲ್ ಫೇಸ್ನ ಸೆಟ್ ಮಾಡೋದಕ್ಕೆ ಕೆ ಬ್ಯೂಟಿಯ ಲೂಸ್ ಪೌಡರ್ ಇನ್ ಶೇಡ್ ಆಲಿವ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಈಗ ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ಅಪ್ಲೈ ಮಾಡಿದ ನಂತರ ನೀವು ಒಂದು ಪೌಡರ್ನ ತೊಗೊಂಡು, ಆ್ಯಂಡ್ ಇದು ಸ್ಮೂತಾಗಿರಬೇಕು ಆ ಒಂದು ಪೌಡರ್, ಅದನ್ನು ತೊಗೊಂಡು ಎಕ್ಸಸ್ ಪ್ರಾಡಕ್ಟ್ನೆಲ್ಲ ಡಸ್ಟ್ ಮಾಡಿ ಪೌಡರ್ ಬ್ರಷ್ನಿಂದ ಅಪ್ಲೈ ಮಾಡ್ಬೋದು. ಆರ್ ನಿಮ್ಮ ಹತ್ರ ಪೌಡರ್ ಪಫ್ ಇದ್ದರೂ ಕೂಡ ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ಫೇಸ್ ಹೈಲೈಟ್ ಆಗಿದೆ ಆ್ಯಂಡ್ ಸ್ಕಿನ್ ಕೂಡ ಈವನ್ ಟೋನ್ ಆಗಿದೆ, ಫೇಸ್ನ ಕೂಡ ಸೆಟ್ ಮಾಡಿ ಆಯಿತು. ವಿ ಕ್ಯಾನ್ ಸ್ಟಾರ್ಟ್ ವಿತ್ ಅದರ್ ಮೇಕಪ್ ಲೈಕ್ ಐ ಮೇಕಪ್, ಫುಲ್ ಕಂಪ್ಲೀಟ್ ಫೇಸ್ ಮೇಕಪ್, ಏನೇನು ಮಿಕ್ಕಿದೆ ಅದೆಲ್ಲ ಫಿನಿಷ್ ಮಾಡ್ಬೋದು. ಸೊ ಈಗ ನಾನು ಮೊದಲು ಐಬ್ರೋಸ್ನ ಫಿಲ್ ಮಾಡ್ತಿದ್ದೀನಿ. ಶುಗರ್ನ ಐಬ್ರೋ ಡಿಫೈನ, ಇದು ಟಾಪ್ ಅನ್ನುವಂಥ ಒಂದು ಶೇಡಲ್ಲಿರುವಂಥ ಐಬ್ರೋ ಡಿಫೈನ. ಒಂದು ಸ್ಮಾಲ್ ಟಿಪ್ ಇದೆ, ಒಂದು ವೆರಿ ತೆಳ್ಳಗಿರುವಂಥ ಒಂದು ಟಿಪ್. ಎಲ್ಲೆಲ್ಲಿ ನನಗೆ ಖಾಲಿ ಜಾಗ ಇದೆ ನೋಡಿ, ಗ್ಯಾಪ್ಸ್ ಇದೆ, ಅಲ್ಲಲ್ಲಿ ಅಪ್ಲೈ ಮಾಡ್ತೀನಿ. ಆ್ಯಸ್ ವೆಲ್ ಆ್ಯಸ್ ಔಟ್ಲೈನ್ ಕೊಡ್ತೀನಿ. ದಿಸ್ ವೇ ನಾನು ಡಿಫೈನ್ ಮಾಡ್ಬೋದು ಮತ್ತು ಗ್ಯಾಪ್ಸ್ ಕೂಡ ಫಿಲ್ ಮಾಡ್ಬೋದು. ಸೊ ಐಬ್ರೋ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ, ಅಲ್ಲಿ ತುಂಬ ಜಾಸ್ತಿ ಡಾರ್ಕ್ ಆಗಿ ಫಿಲ್ ಮಾಡಿಬಿಡಿ. ಜಸ್ಟ್ ಬಿ ಆ್ಯಸ್ ಜೆಂಟಲ್ ಆ್ಯಸ್ ಪಾಸಿಬಲ್, ವೆರಿ ಲೈಟ್ ಹ್ಯಾಂಡೆಡ್ಲಿ ಫಿಲ್ ಮಾಡಿ. ಆ್ಯಂಡ್ ಹಿಂದ್ಗಡೆ ಏನಿದೆ ನೋಡಿ ತುದಿಯಲ್ಲಿ, ಅಲ್ಲಿ ನೀಟಾಗಿ ನೀವು ಔಟ್ಲೈನ್ ಕೊಟ್ಟು ಗ್ಯಾಪ್ಸ್ ಎಲ್ಲ ಫಿಲ್ ಮಾಡಿ. ಇದರಿಂದ ಸ್ಪೂಲ್ ಇರುತ್ತೆ, ಅದರಿಂದ ಒಂದ್ಸರಿ ಅಟ್ ಲಾಸ್ಟ್ ಬ್ರಷ್ ಮಾಡ್ಕೋಬೋದು. ದಿಸ್ ವೇ ಐಬ್ರೋ ಹೇರ್ ನ್ಯಾಚುರಲ್ ಆಗಿ ಗ್ರೋತ್ ಇರೋ ಥರ ಕಾಣುತ್ತೆ, ಹಾರ್ಶ್ ಲೈನ್ಸ್ ಕಾಣೋದಿಲ್ಲ. ಈಗ 2 ಬ್ರೌಸು ಫಿಲ್ ಮಾಡಿದ ನಂತರ ಐ ಮೇಕಪ್ಗೆ ನೋಡಿ ಒಂದು ವೆಟ್ ಆ್ಯಂಡ್ ವೈಲ್ಡ್ನ ಕ್ರೀಮ್ ಐ ಶ್ಯಾಡೋಸ್ ಯೂಸ್ ಮಾಡ್ತಿದ್ದೀನಿ. ಐ ಶ್ಯಾಡೋ ಇದು ಒಂದೇ ಯೂಸ್ ಮಾಡ್ತಿರೋದು. ಇದೇನು ಕೊಡುತ್ತೆ, ಒಂದು ವೆಟ್ ಕೈಂಡ್ ಆಫ್ ಲುಕ್ ಕೊಡುತ್ತೆ. ಕ್ರೀಮ್ ಐ ಶ್ಯಾಡೋ ವಿತ್ ಫೈನ್ ಗ್ಲಿಟರ್ ಪಾರ್ಟಿಕಲ್ಸ್ ಇದೆ. ಅಪ್ಲೈ ಮಾಡುವಾಗಲೇ ಒಂದು ಕ್ರೀಮಿ ಟೆಕ್ಸ್ಚರ್ ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ನಾಟ್ ಕೈಂಡ್ ಆಫ್ ಪೌಡರಿ ಟೆಕ್ಸ್ಚರ್. ಈಸಿಯಾಗಿ ನಿಮ್ಮ ಕೈ ಬೆರಳಿಂದಾನೇ ಅಪ್ಲೈ ಮಾಡ್ಬೋದು. ಇವತ್ತು ನಾನು ಯಾವುದೇ ಒಂದು ಐ ಮೇಕಪ್ ಮಾಡ್ತಿಲ್ಲ, ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ದಿಸ್ ಕ್ರೀಮ್ ಐ ಶ್ಯಾಡೋ. ಯಾವಾಗಲೂ ಅಷ್ಟೇ ರೆಡ್ ಲಿಪ್ ಆರ್ ಎನಿ ಅದರ್ ಬ್ರೈಟ್ ಲಿಪ್ ಕಲರ್ಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಕೀಪ್ ಯೋರ್ ಐ ಮೇಕಪ್ ಆ್ಯಸ್ ಮಿನಿಮಲ್ ಆ್ಯಸ್ ಪಾಸಿಬಲ್. ಡ್ರಮ್ಯಾಟಿಕ್ ಐ ಮೇಕಪ್ ಮಾಡೋದು ಬೇಡ. ಸೊ ಈಗ ಒಂದು ಪ್ರಾಪರ್ ವಿಂಗ್ಡ್ ಐಲೈನರ್ ಡ್ರಾ ಮಾಡ್ತಿದ್ದೀನಿ. ಸೊ ರೆಡ್ ಲಿಪ್ ವಿತ್ ಪ್ರಾಪರ್ ಕ್ಲಾಸ್ ವಿಂಗ್ಡ್, ಒಂದು ಎಲಾಂಗೇಟೆಡ್ ವಿಂಗ್ಡ್ ಐಲೈನರ್, ಬ್ಯೂಟಿಫುಲ್ ಕಾಂಬಿನೇಷನ್. ಆ್ಯಂಡ್ ನೀವು ಯೂಸ್ ಮಾಡುವಂಥ ಐ ಮೇಕಪ್ಗೆ ಯೂಸ್ ಮಾಡುವಂಥ ಒಂದು ಶೇಡೆಲ್ಲ ಏನಿದೆ ಆದಷ್ಟು ನ್ಯಾಚುರಲ್ ಆಗಿದ್ರೆ ಚೆನ್ನಾಗಿರುತ್ತೆ. ಲೈಕ್ ಇಫ್ ಯು ಆರ್ ಯೂಸಿಂಗ್ ಪೌಡರ್ ಐ ಶ್ಯಾಡೋಸ್, ಬ್ರೌನ್ ಆರ್ ನ್ಯೂಟ್ರಲ್ ಕಲರ್ಸ್ ಯೂಸ್ ಮಾಡಿ, ಇಟ್ ಲುಕ್ಸ್ ಬ್ಯೂಟಿಫುಲ್. ಆ್ಯಂಡ್ ಈಗ ನೀಟಾಗಿ ಐಲ್ಯಾಶಸ್ನ ಕರ್ಲ್ ಮಾಡ್ತಿದ್ದೀನಿ ಬಿಫೋರ್ ಅಪ್ಲೈಯಿಂಗ್ ಮಸ್ಕರಾಗೆ ಮೇಬಲಿನ ಹೈಪರ್ ಕರ್ಲ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಸೊ ಆಲ್ವೇಸ್ ನಾನು ಇನ್ನೊಂದು ಸರಿ ಹೇಳ್ತೀನಿ, ರೆಡ್ ಲಿಪ್ ಅಂತ ಬಂದಾಗ ಅವ್ರು ಎನಿ ಅದರ್ ಬ್ರೈಟ್ ಲಿಪ್ ಕಲರ್ಸ್ ನೀವು ಯೂಸ್ ಮಾಡ್ತಿದ್ರೆ ಕೆಲವೊಂದು ಸರಿ ವಿತೌಟ್ ಐ ಮೇಕಪ್ ಕೂಡ ಚೆನ್ನಾಗಿ ಕಾಣುತ್ತೆ. ಇಫ್ ಯು ಆರ್ ಡೂಯಿಂಗ್ ಎನಿ ಕೈಂಡ್ ಆಫ್ ಐ ಮೇಕಪ್ ಅದು ತುಂಬಾ ಮಿನಿಮಲ್ ಆಗಿದ್ರೆ ಚೆನ್ನಾಗಿರುತ್ತೆ. ಡಾರ್ಕ್ ಕಲರ್ಸ್ ಯೂಸ್ ಮಾಡೋದು ಬೇಡ. ಲೈಕ್ ಬ್ರೌನಿಷ್ ಆರ್ ನ್ಯೂಡ್ ಕಲರ್ಸ್, ಆ ಥರ ಕಲರ್ಸ್ ಯೂಸ್ ಮಾಡಿ. ಆರ್ ನೀವು ಈ ಥರ ಒಂದು ಪ್ರಾಪರ್ ವಿಂಗ್ಡ್ ಐಲೈನರ್ ಮಾಡಿದ್ರೂ ಸಾಕು, ಇಟ್ ಲುಕ್ಸ್ ಡ್ಯಾಮ್ ಗಾರ್ಜಿಯಸ್. ಮತ್ತು ಈ ರೀತಿಯಾದಂಥ ಒಂದು ವಿಂಗ್ಡ್ ಐಲೈನರ್ ಹಾಕಿದಾಗ, ಎಲಾಂಗೇಟೆಡ್ ವಿಂಗ್ಡ್ ಐಲೈನರ್ ಹಾಕಿದಾಗ ಗಿವ್ ಅ ವೆರಿ ಗುಡ್ ಕೋಟ್ ಆಫ್ ಮಸ್ಕರ. ಲ್ಯಾಶಸ್ ಎಲಾಂಗೇಟೆಡ್ ಆಗಿ ಕಾಣಿಸಿದ್ರೆ ನಿಮ್ಮ ಐಲೈನರ್ ಕೂಡ ಆ್ಯಂಡ್ ಐಸ್ ಕೂಡ ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈಗ ಫೇಸ್ನ ಕಾಂಟ್ರೋರ್ ಮಾಡೋದಕ್ಕೆ ವೆಟ್ ಆ್ಯಂಡ್ ವೈಲ್ಡ್ನ ಕಾಂಟ್ರೋರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿರುವಂಥ ಈ ಒಂದು ಬ್ರೌನ್ ಶೇಡ್ನ ತೊಗೊಂಡು ನಾನು ಕಾಂಟ್ರೋರ್ ಮಾಡ್ತಿದ್ದೀನಿ. ವೆಟ್ ಆ್ಯಂಡ್ ವೈಲ್ಡ್ನ ಕಾಂಟ್ರೋರ್ ಬ್ರಷ್ನ ಯೂಸ್ ಮಾಡ್ತಿದ್ದೀನಿ. ಚೀಕ್ ಬೋನ್ಸ್ ಮೇಲೆ ಹಾಗೂ ಮೂಗಿನ ಸೈಡ್ಸಲ್ಲಿ ನಿಮ್ಮ ಫೋರ್ ಹೆಡ್ ಏನಿದೆ, ಹಣೆ ಏನಿದೆ ಉದ್ದ ಇದ್ದರೆ ಹೇರ್ ಲೈನ್ಸ್ ಮೇಲೆ ಕಾಂಟ್ರೋರ್ ಮಾಡಿ. ಆಗ ಹಣೆ ಒಂಚೂರು ಅಷ್ಟು ಉದ್ದ ಇರೋದು ಕಾಣೋದಿಲ್ಲ, ನ್ಯಾಚುರಲ್ ಆಗಿ ಶ್ಯಾಡೋ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ನಿಮಗೆ ಡಬಲ್ ಚಿನ್ ಏನಾದರೂ ಇದ್ದರೆ ಜಾ ಲೈನ್ ಮೇಲೆ ಮರಿದಿರೋ ಹಾಗೆ ಕಾಂಟ್ರೋರ್ ಮಾಡಿ. ದ್ಯಾಟ್ ವೇ ಆ ಒಂದು ಡಬಲ್ ಚಿನ್ ಅಷ್ಟು ಪ್ರಾಮಿನೆಂಟಾಗಿ ಕಾಣೋದಿಲ್ಲ. ಸೊ ಕಾಂಟ್ರೋರ್ ಏನು ಮಾಡುತ್ತೆ ಅಂದರೆ ನ್ಯಾಚುರಲ್ ಆಗಿ ಶ್ಯಾಡೋ ಬಿದ್ದಿರೋ ಥರ ಕಾಣುತ್ತೆ ನಿಮ್ಮ ಫೇಸ್ ಮೇಲೆ. ಚಿಸಲ್ಡ್ ಲುಕ್ ಕೊಡೋದಕ್ಕೆ ಆರ್ ನಿಮ್ಮ ಫೇಸ್ನ ಸ್ಲಿಮ್ ಆಗಿ ಕಾಣೋ ರೀತಿಯಲ್ಲಿ ಮಾಡೋದಕ್ಕೆ ಕಾಂಟ್ರೋರ್ ಯೂಸ್ ಮಾಡ್ತೀವಿ.
ಸೊ ಈ ಒಂದು ಮೇಕಪ್ ಅನ್ನೋದೇನಿದೆ ಇಟ್ ಡಿಫೈನ್ಸ್ ನಿಮ್ಮ ಫೇಸ್ನ ಡಿಫೈನ್ ಮಾಡೋದಕ್ಕೋಸ್ಕರ ಮಾಡೋದು. ಲೈಕ್ ಈಗ ಕೆಲವರಿಗೆ ಫಾರ್ ಎಕ್ಸಾಂಪಲ್ ಈಗ ಕೆಲವರಿಗೆ ರೌಂಡ್ ನೋಸ್ ಇರುತ್ತೆ, ಅವ್ರಿಗೆ ಉದ್ದ ಕಾಣಿಸ್ಬೇಕಂದ್ರೆ ನೋಡಿ ಈ ರೀತಿಯಲ್ಲಿ ಸೈಡ್ಸಲ್ಲಿ ಕಾಂಟೋರ್ ಮಾಡಿದಾಗ ಮೂಗು ಕೂಡ ಉದ್ದ ಕಾಣುತ್ತೆ ನೇರಕ್ಕೆ. ಆ್ಯಂಡ್ ನಿಮಗೆ ಫುಲ್ ಚಬ್ಬಿ ಚೀಕ್ಸ್ ಇದ್ದರೆ ಈ ರೀತಿ ಚೀಕ್ ಬೋನ್ ಮೇಲೆ ಕಾಂಟೋರ್ ಮಾಡಿದಾಗ ಏನಾಗುತ್ತೆ, ಆ ಶ್ಯಾಡೋ ಕ್ರಿಯೇಟ್ ಆಗುತ್ತೆ. ದ್ಯಾಟ್ ವೇ ಫೇಸ್ ಕೂಡ ಒಂದು ಡೈಮೆನ್ಷನ್ ಇರೋ ಥರ ಕಾಣುತ್ತೆ, ಅಟ್ ದ ಸೇಮ್ ಟೈಮ್ ಸ್ವಲ್ಪ ಸಣ್ಣ ಕೂಡ ಕಾಣುತ್ತೆ. ಬ್ಲಷ್ಗೆ ಕಲಬಾರ್ನ ಬ್ಲಷ್ ಇಂದ ಶೇಡ್ ಸ್ವೀಟ್ ಸ್ಕಾರ್ಲೆಟ್ ಯೂಸ್ ಮಾಡ್ತಿದ್ದೀನಿ. ಒಂದು ಡೀಪರ್ ಶೇಡ್ ಆಫ್ ಲಿಪ್ಸ್ಟಿಕ್ ಆರ್ ರೆಡ್ ಲಿಪ್ಗೆ ಎಲ್ಲ ನೀವು ಮಾಡಿದಾಗ ಬ್ರೈಟ್ ಪಿಂಕ್ ಕಲರ್ಸ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಆಗ ಚೆನ್ನಾಗಿ ಕಾಣೋದಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ಸ್ ಅ ಪ್ಲಮ್ ಶೇಡ್ ಆರ್ ಡಾರ್ಕ್ ಪಿಂಕ್ ಶೇಡ್ ಇದ್ದರೆ ಪಿಂಕ್ ಯೂಸ್ ಮಾಡ್ಬೋದು. ಬಟ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಬ್ರೌನ್ ಆರ್ ದೀಸ್ ಕೈಂಡ್ ಆಫ್ ನ್ಯೂಟ್ರಲ್ ಕಲರ್ಸ್ ಆರ್ ಈವನ್ ರೆಡ್ ಕಲರ್ಸ್, ಆದಷ್ಟು ಒಂಚೂರು ಬ್ರೌನಿಷ್ ಟಿಂಟ್ ಇರುವಂಥ ಬ್ಲಷಸ್ ಯೂಸ್ ಮಾಡಿ, ಆವಾಗ ಚೆನ್ನಾಗಿ ಕಾಣುತ್ತೆ. ಈಗ ಹೈಲೈಟರ್ಗೆ ಶುಗರ್ನ ಹೈಲೈಟರ್ ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಒಂದು ಕ್ರೀಮಿ ಹೈಲೈಟರ್ ಇದು, ಈಸಿಯಾಗಿ ನಿಮ್ಮ ಕೈ ಬೆರಳಿಂದ ಕೂಡ ಅಪ್ಲೈ ಮಾಡ್ಬೋದು. ಫಸ್ಟು ನಾನು ಕಣ್ಣಿನ ಇನ್ನರ್ ಕಾರ್ನರ್ ಐಬ್ರೋ ಬೋನ್ ಮೇಲೆ ಹೈಲೈಟರ್ ಅಪ್ಲೈ ಮಾಡ್ತೀನಿ. ದ್ಯಾಟ್ ವೇ ಮೈ ಐ ಲುಕ್ಸ್ ಇವನ್ ಮೋರ್ ಬ್ರೈಟ್ ಆ್ಯಂಡ್ ಬಿಗರ್. ಮತ್ತು ಫುಲ್ ಫೇಸ್ ಮೇಲೆ ನಾನು ಫುಲ್ ಫೇಸ್ ಅಂದರೆ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ನನ್ನ ಕೈ ಬೆರಳಿಂದಾನೇ ಹೈಲೈಟರ್ ಅಪ್ಲೈ ಮಾಡ್ತೀನಿ. ಇಟ್ಸ್ ವೆರಿ ಈಸಿಲಿ ಬ್ಲೆಂಡಬಲ್, ತುಂಬ ಚೆನ್ನಾಗಿ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ ಕೈ ಬೆರಳಿಂದಾನೇ. ಆ್ಯಂಡ್ ಆನ್ ಬ್ರಿಡ್ಜ್ ಆಫ್ ನೋಸ್ ಎಲ್ಲೆಲ್ಲಿ ನಿಮಗೆ ಆ ಒಂದು ಇವಾಗ ಫೇಸ್ನ ಟಚ್ ಮಾಡಿದಾಗ ಎಲ್ಲೆಲ್ಲಿ ಆ ಒಂದು ನಿಮ್ಮ ಫೇಸ್ನ ಮೂಳೆ ಏನು ನೀವು ಫೀಲ್ ಮಾಡ್ತೀರ ನೋಡಿ, ಅದು ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಅಂತೀವಿ, ಅಲ್ಲಿ ನೀವು ಹೈಲೈಟರ್ ಅಪ್ಲೈ ಮಾಡ್ಬೋದು. ದ್ಯಾಟ್ ವೇ ಇವಾಗ ಲೈಟ್ ತಕ್ಷಣ ನಮ್ಮ ಮುಖದ ಮೇಲೆ ಬಿದ್ದಾಗ ಆ ಒಂದು ಫೀಚರ್ಸ್ ಹೈಲೈಟ್ ಆಗಿ ಕಾಣುತ್ತೆ. ಆ್ಯಂಡ್ ದಿಸ್ ಆಲ್ಸೋ ಹೆಲ್ಪ್ಸ್ ಇನ್ ಡಿಫೈನಿಂಗ್ ಯೋರ್ ಫೇಸ್. ಆ್ಯಂಡ್ ಈಗ ನಾನು ಹೇಳಿದಾಗೆ ದಿಸ್ ಇಸ್ ರೆಡ್ ಲಿಪ್ ಮೇಕಪ್ ಟ್ಯುಟೋರಿಯಲ್. ಒಂದು ಬ್ಯೂಟಿಫುಲ್ ಲಿಪ್ ಕಲರ್, ರೆಡ್ ಲಿಪ್ ಕಲರ್ ಯೂಸ್ ಮಾಡಿ ನಾನು ವೆಟ್ ಆ್ಯಂಡ್ ವೈಲ್ಡ್ನ ಈ ಒಂದು ಲಿಪ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಇನ್ಫ್ಯಾಕ್ಟ್ ನಾನು ಯೂಸ್ ಮಾಡಿದಂಥ ಎಲ್ಲ ಪ್ರಾಡಕ್ಟ್ ಲಿಂಕ್ ನಾನು ಆದಷ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ನನಗೆ ಸಿಗುವಂಥ ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ. ಆ್ಯಂಡ್ ನಿಮಗೆ ರೆಡ್ ಇಷ್ಟ ಇಲ್ಲ ಅಂದರೆ ಆರ್ ಇಫ್ ಯು ನಾಟ್ ಯೂಸಿಂಗ್ ರೆಡ್, ಬೇರೆ ಡೀಪರ್ ಸ್ಕಿನ್ ಟೋನ್ ಯೂಸ್ ಮಾಡ್ಬೋದು ಆರ್ ಈವನ್ ನ್ಯೂಡ್ ಕಲರ್ಸ್ ಕೂಡ ಯೂಸ್ ಮಾಡ್ಬೋದು. ಈ ಒಂದು ಕಂಪ್ಲೀಟಾಗಿ ಮೇಕಪ್ಪೇ ಟ್ರಾನ್ಸ್ಫಾರ್ಮ್ ಆಗಿಬಿಡುತ್ತೆ, ಒಂದು ನ್ಯೂಡ್ ಲುಕ್ ಥರ ಕ್ರಿಯೇಟ್ ಮಾಡುತ್ತೆ. ಒಂದು ಕ್ಲೀನ್ ಮೇಕಪ್ ಲುಕ್ ಅಂತ ಏನಂತೀವಿ, ದ್ಯಾಟ್ ನೀವು ಆ ಒಂದು ನ್ಯೂಡ್ ಲಿಪ್ ಕಲರ್ ಯೂಸ್ ಮಾಡಿದ್ರೆ ಯು ಕ್ಯಾನ್ ಅಚೀವ್ ದ್ಯಾಟ್ ಕೈಂಡ್ ಆಫ್ ಮೇಕಪ್ ಲುಕ್. ಆ್ಯಂಡ್ ಈಗ ನಾನು ಒಂದು ಶುಗರ್ನ ಗ್ಲಾಸ್, ಟೈಮ್ ಟು ಗ್ಲಾಸ್ ಅನ್ನುವಂಥ, ಟೈಮ್ ಟು ಶೈನೋ ಟೈಮ್ ಟು ಗ್ಲಾಸೋ ಗೊತ್ತಿಲ್ಲ, ಅದೊಂದು ಅಪ್ಲೈ ಮಾಡಿದೆ ಬಿಕಾಸ್ ಐ ವಾಂಟೆಡ್ ಕೈಂಡ್ ಆಫ್ ಗ್ಲಾಸಿ ಟೆಕ್ಸ್ಚರ್. ನಿಮಗೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಫೇಸ್ನ ನೀಟಾಗಿ ಒಂದು ಸರಿ ಸೆಟ್ ಮಾಡಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಮೇಕ್ಸ್ ಯುವರ್ ಮೇಕಪ್ ಲಾಂಗ್ ಲಾಸ್ಟಿಂಗ್, ನೀಟಾಗಿ ಸೆಟ್ ಆಗುತ್ತೆ ನಿಮ್ಮ ಮೇಕಪ್. ಸೊ ಇದಿಷ್ಟೇ, ಒಂದು ಪೌಡರಿ ಟೆಕ್ಸ್ಚರ್ ಏನಾದರೂ ಇದ್ದರೆ ಅದು ನೀಟಾಗಿ ಸೆಟ್ ಆಗುತ್ತೆ ನಿಮ್ಮ ಫೇಸ್ ಮೇಲೆ. ಸೊ ಮೆಲಾನಿಯಾ ಮೇಕ್ ಇಟ್ ಲಾಸ್ಟ್ ಅನ್ನುವಂಥ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದೆ. ಆ್ಯಂಡ್ ದಿಸ್ ಕಂಪ್ಲೀಟ್ಸ್ ದ ಫುಲ್ ಫೇಸ್ ಮೇಕಪ್. ಇದಿಷ್ಟೇ ಈ ಒಂದು ಮೇಕಪ್. ಇಟ್ ಈಸ್ ವೆರಿ ಸಿಂಪಲ್, ವೆರಿ ಈಸಿ. ಇದನ್ನು ಹೀಗೆ ಕೂಡ ಬಿಡ್ಬೋದು. ನಾನು ಫಾಲ್ಸ್ ಐಲ್ಯಾಶಸ್ ಹಾಕ್ಕೊಂಡೆ ಲಾಸ್ಟಲ್ಲಿ, ಸ್ವಿಸ್ ಬ್ಯೂಟಿಯ ಫಾಲ್ಸ್ ಐಲ್ಯಾಶಸ್. ಆ ಒಂದು ಲ್ಯಾಶ್ ಪ್ಯಾಕೆಟಲ್ಲಿ ಒಂದು 5-6 ಐಲ್ಯಾಶಸ್ ಇರುತ್ತೆ. ಇಟ್ಸ್ ಕಾಂಬೋ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಫ್ರೆಂಟ್ ಲೆಂತ್ ಇರುವಂಥ ಲ್ಯಾಶಸ್. ಆದಷ್ಟು ನ್ಯಾಚುರಲ್ ಆಗಿ ಕಾಣಿಸುವಂಥ ಒಂದು ಒಳ್ಳೆ ಲೆಂತ್ ಇರುವಂಥ ಫಾಲ್ಸ್ ಐಲ್ಯಾಶಸ್ ಹಾಕ್ಕೊಂಡೆ. ಸೊ ಇದಿಷ್ಟೇ ಇವತ್ತಿನ ಈ ಒಂದು ಮೇಕಪ್ ಟ್ಯುಟೋರಿಯಲ್. ನೀವು ಬಿಗಿನರ್ ಆಗಿದ್ದರೆ ನಿಮಗೆ ವಿಡಿಯೋ ತುಂಬಾ ಹೆಲ್ಪ್ ಆಗಿರುತ್ತೆ. ಆ್ಯಂಡ್ ನಾನು ಯೂಸ್ ಮಾಡಿದಂಥ ಕ್ರೀಮ್ ಐ ಶ್ಯಾಡೋ ನಿಮ್ಮ ಹತ್ರ ಇಲ್ಲ ಅಂದರೆ ಐ ಶ್ಯಾಡೋನೇ ಸ್ಕಿಪ್ ಮಾಡ್ಬೋದು. ಜಸ್ಟ್ ಒಂದು ಪ್ರಾಪರ್ ವಿಂಗ್ಡ್ ಐಲೈನರ್ ಹಾಕ್ಕೊಂಡು ಯು ಕ್ಯಾನ್ ಫಿನಿಶ್ ದಿಸ್ ಮೇಕಪ್. ಈ ವಿಡಿಯೋಲಿ ನಾನು ಯೂಸ್ ಮಾಡಿದಂತೆಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ವಿಡಿಯೋ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಕೆಲವೊಂದು ಪ್ರಾಡಕ್ಟ್ಸ್ ಹಳೇದಾಗಿದ್ದರೆ ಅದರ ಲಿಂಕ್ ನನಗೆ ಸಿಗೋದಿಲ್ಲ, ಕೆಲವೊಂದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿರುತ್ತೆ, ಆ ಒಂದು ಲಿಂಕ್ ನನಗೆ ಸಿಗೋದಿಲ್ಲ. ಬಟ್ ಆದಷ್ಟು ನನಗೆ ಸಿಕ್ಕಿದಂಥ ಲಿಂಕ್ಸ್ ಎಲ್ಲ ಕೊಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಆಲ್ ದ ಬಿಗಿನರ್ಸ್ ಔಟ್ ದೇರ್, ಐ ಹೋಪ್ ದಿಸ್ ವಿಡಿಯೋ ರಿಯಲಿ ಹೆಲ್ಪ್ ಯು ಅ ಲಾಟ್. ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ನನ್ನ ಹಳೆ ವೀಡಿಯೋಸ್ನ ನೋಡ್ತಾ ಇರಿ, ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಒನ್ ಡೇ ಈವನ್ ಯು ವಿಲ್ ಬಿ ಪ್ರೋ ಇನ್ ಮೇಕಪ್. ಟೇಕ್ ಕೇರ್, ಬಾಯ್ ಬಾಯ್.